ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತಂತ ಲೈಕ್ ಮಾಡಿ. ಇವತ್ತೊಂದು ಹೊಸ ವಿಡಿಯೋ ಏನಂತ ನೋಡ್ತೀರಾ? ಈಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ಫ್ರೆಂಡ್ಸ್, ಮೊಟ್ಟೆ ಪರೋಟ, ಬನ್ನು ಪರೋಟ ಮೊಟ್ಟೆ. ಸೊ ಅದನ್ನು ಇವತ್ತು ನಾವು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನನ್ನದೇ ಒಂಥರ ಸ್ಟೈಲ್ ನಾನು ಕಂಡುಹಿಡ್ದಿದ್ದೀನಿ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ನಾನು ಮೊಟ್ಟೆ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಐದು ಜನಿಗೆ 5 ಮೊಟ್ಟೆ ಬೇಯಿಸಿಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ತವ ಇಟ್ಟಿದ್ದೀನಿ, ಚಿಕ್ಕದು ಪ್ಯಾನ್ ಇಟ್ಟಿದ್ದೀನಿ. ಸೊ ಈಗ ಮೊಟ್ಟೆ ನಾವು ಬೀಟ್ ಮಾಡಿ ಹಾಕ್ಕೊಳ್ಳೋಣ. ಫಸ್ಟು ಸ್ಟವ್ ಅಂಟಿಸ್ಕೊಂಡು ಅದು ಕಾಯಕ್ಕಿಕ್ಕೊಳ್ಳೋಣ. ಕಾಯಕ್ಕಿಟ್ಟಾದ್ಮೇಲೆ ಅದು ನೀರೆಲ್ಲ ಹೋಗ್ಬೇಕು, ಎಣ್ಣೆ ಹಾಕ್ಕೋಬೇಕು. ಇವಾಗ ಈ ಮೊಟ್ಟೆದು ಒಂದು ಟ್ರೆಂಡ್ ಆಗ್ಬಿಟ್ಟೈತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಬಟ್ ಒಂಥರ ಟ್ರೆಂಡ್ ಆಗೋಗಿದೆ. ಸೊ ನಾವು ಇದನ್ನು ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ನಾಟಿ ಮೊಟ್ಟೆ ತಗೊಂಡಿದ್ದೀನಿ, ಬೀಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಮೊಟ್ಟೆ ಹಾಕ್ತೀನಿ. ಇದನ್ನ ಮೇಲೆ ಮುಚ್ಚಿದ್ರೆ ನಾನು ಬರೀ ಖಾರ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್, ಉಪ್ಪು ಹಾಕಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಉಪ್ಪು ಗೊಜ್ಜು ಮಾಡೋವಾಗ ಹಾಕ್ತೀನಿ, ಆವಾಗ ತೋರಿಸ್ತೀನಿ. ಈಗ ಈ ಥರ ಮಾಡಿ ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕೆಲ್ಲ. ನೋಡಿ ಫ್ರೆಂಡ್ಸ್, ಮೊಟ್ಟೆ ಬನ್ನು ಈ ರೀತಿ ಬರುತ್ತೆ. ಸೊ ಇದೇ ಥರ ಎಲ್ಲ ಮಾಡಿ ಎತ್ತಿಟ್ಕೋಬೇಕು. ನೋಡಿ, ನಾನು ಎಲ್ಲ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಬಂಡ, ಓಕೆನಾ? ಸೊ ಇದಿಷ್ಟು ನಾನು 5 ಮಾಡಿಟ್ಟಿದ್ದೀನಿ. ಮತ್ತು ಇಲ್ಲಿ ಈಗ ಅದಕ್ಕೆ ಗ್ರೇವಿ ಥರ ಮಾಡೋಣ. ಸೊ ಇದನ್ನು ಇಷ್ಟು ದಿನ ಇದೇ ಟ್ರೆಂಡಾಗಿತ್ತು. ನಾನು ಇವತ್ತು ಇನ್ನೊಂದು ಥರ ನಿಮಗೆ ನಾನು ಟ್ರೈ ಮಾಡಿ ತೋರಿಸ್ತೀನಿ. ಹೇಗೆ ಬರುತ್ತೆ ಅಂತ ನಾವು ತಿಂದು ಹೇಳ್ತೀನಿ. ನೆಕ್ಸ್ಟು ನೀವು ಮಾಡಿಬಿಟ್ಟು ನೀವು ಹೇಗಿತ್ತು ಅಂತ ಟೇಸ್ಟು ತಿಂದುಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಸೊ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನಾನಿಲ್ಲಿ ಮಡಕೆನಲ್ಲೇ ಮಾಡ್ತಾಯಿದ್ದೀನಿ, ಮಡಕೆ ಇಟ್ಟಿದ್ದೀನಿ. ಮತ್ತು ಈಗ ಮಿಕ್ಸಿಗೆ ನಾವು ಸ್ವಲ್ಪ ಖಾರ ರುಬ್ಕೊಳ್ಳೋಣ. ಖಾರಕ್ಕೆ 5 ಹಸಿಮೆಣಸಿನ್ಕಾಯಿ ಮತ್ತು ನೋಡಿ 5 ಲವಂಗ, ಸ್ವಲ್ಪನೇ ಚಕ್ಕೆ ಹಾಕಿದ್ದೀನಿ. ಯಾಕಂದರೆ ಇದು ಸ್ಮೆಲ್ ಅಂದರೆ ಬೇಡ ಅದಕ್ಕೆ. ಮತ್ತು ನಾನಿಲ್ಲಿ 5 ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾವು ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಮಗೆ ಗ್ರೇವಿ ಬೇಕಂದರೆ ನಾವು ರುಬ್ಬಬೇಕಾಗುತ್ತೆ. ಸೊ ನಾನು ಇದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ತೀನಿ. ಇದಿಷ್ಟನ್ನೇ ಈಗ ರುಬ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೋಬೋದು. ಪೇಸ್ಟ್ ಇಲ್ಲ ಅಂದರೆ ನೀವು ಮಿಕ್ಸಿಗೇ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು. ಬಾಣಲಿಗೆ ಸ್ವಲ್ಪ ಎಣ್ಣೆ ಉಯ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಫ್ರೆಂಡ್ಸ್, ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಸಾಕು, ಎಣ್ಣೆ ಕಾಯಿಲೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲೊಂದು 5-6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದಿದೆ. ಮಡಕೆನಲ್ಲಿ ಮಾಡುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು. ಹೈ ಫ್ಲೇಮ್ ಇಟ್ಟರೆ ಮಡಕೆ ಒಡೆದೋಗುತ್ತೆ. ಕಾಯ್ದಿರೋ ಎಣ್ಣೆಗೆ ನಾನು 2 ಪಲಾವ್ ಎಲೆ ಹಾಕ್ತೀನಿ. 2 ಪಲಾವ್ ಎಲೆ ಹಾಕಿದ್ಮೇಲೆ ನಾವೇನು ರುಬ್ಬಿಟ್ಟಿದ್ದೀವಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಇದಿಷ್ಟು ಹಾಕೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಹಸಿ ವಾಸನೆ ಹೋಗೋವರೆಗೂ ಇದಿಷ್ಟನ್ನು ಹುರ್ಕೋಬೇಕು ಫ್ರೆಂಡ್ಸ್. ಈಗ ನಾವೇನಿದ್ದು ರುಬ್ಬಿದ್ದೀವಲ್ಲ, ಇದಕ್ಕೆ ಟೊಮೊಟೊ ಹಾಕಿ ರುಬ್ಕೋತೀನಿ. ನೋಡಿ, ಸ್ವಲ್ಪ ಇದು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಇಷ್ಟಾದಮೇಲೆ ನಾನಿಲ್ಲಿ 5 ಟೊಮೊಟೊ ತಗೊಂಡಿದ್ದೀನಿ. ಸೊ ಇದನ್ನು ಹುಯ್ಕೊಳ್ಳೋಣ. ಹೆಂಗಿರುತ್ತೋ ಗೊತ್ತಿಲ್ಲ ಫ್ರೆಂಡ್, ಫಸ್ಟ್ ಟೈಮ್ ಮೊಟ್ಟೆ ಬೊಂಡದಲ್ಲಿ ಅದು ಟ್ರೆಂಡ್ ಆಗಿತ್ತು. ನಾನು ಇದನ್ನು ಟ್ರೆಂಡ್ ಮಾಡೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ. ಸೊ ಹೇಗಿರುತ್ತೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಿ ಸುತ್ತು ಎಣ್ಣೆ ಬಿಟ್ಕೋಬೇಕು ಅಂಥವ್ರಿಗೂ ಸ್ವಲ್ಪ ಇದು ಹುರ್ಕೋಬೇಕು. ಸ್ವಲ್ಪ ಇದು ಲೇಟ್ ಆಗುತ್ತೆ. ಸೊ ಇದಕ್ಕೆ ನಾವು ಈಗ ಸ್ವಲ್ಪ ನಾನು ತೆಂಗಿನಕಾಯಿ ರುಬ್ಬೋಣ. ತೆಂಗಿನಕಾಯಿ ಮತ್ತು ಗೋಡಂಬಿ. ನಮಗೆ ಗ್ರೇವಿ ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬೇಕಂದರೆ ನಾವು ಗೋಡಂಬಿ ಹಾಕ್ಕೊಂಡು ರುಬ್ಕೋಬೇಕು.
ನೋಡಿ ಇದು ಕುದೀತಾ ಇದೆ. ಈಗ ನಾವು ತೆಂಗಿನಕಾಯಿ ನಾವೇನು ರುಬ್ಬಿದ್ದೀವಲ್ಲ ತೆಂಗಿನಕಾಯಿ ಮತ್ತು ಗೋಡಂಬಿ ಇದನ್ನ ಹಾಕೋಣ. ಈಗ ಮಸಾಲೆ ಹಾಕೋಣ ಫ್ರೆಂಡ್ಸ್. ಖಾರ ನಾವು ಮೆಣಸಿನ್ಕಾಯಿ ರುಬ್ಬಿದ್ದೀವಿ, ಖಾರ ಇಲ್ಲಾಂದರೆ ಖಾರ ಹಾಕ್ಕೋಬೋದು. ನಾನು 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, 2 ಸ್ಪೂನ್, 1.5 ಸಾಕು, ಜಾಸ್ತಿ ಹಾಕಿದ್ರೆ ಇದಾಗುತ್ತೆ. ಮತ್ತು ನಾನಿಲ್ಲಿ 1 ಸ್ಪೂನು ಎಗ್ ಮಸಾಲ ಹಾಕ್ತೀನಿ. ಒಂದು ಸ್ಪೂನು ಎಗ್ ಮಸಾಲ ಇಷ್ಟು ಹಾಕಿ ಚೆನ್ನಾಗಿ ಕುದಿಬೇಕದು. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಬೇಕಂದರೆ ನೀವು ಖಾರ ಇವಾಗ ನೋಡಿ, ಖಾರ ಇಲ್ಲಾಂದರೆ ಖಾರ ಹಾಕ್ಕೊಬೋದು. ಖಾರ ಸ್ವಲ್ಪ ಕಮ್ಮಿ ಇದೆ, ನಾನು ಖಾರ ಪುಡಿ ಹಾಕ್ತೀನಿ. ಖಾರ ಪುಡಿ ಒಂದು 1/2 ಸ್ಪೂನ್. ಮತ್ತು ಒಂದು 1/2 ಸ್ಪೂನು ಅರಿಶಿನ. ನೋಡಿ ಈಗ ಸ್ವಲ್ಪ ರುಚಿ ಹೆಚ್ಚಿಸಲು ಕಸ್ತೂರಿ ಮೆಥಿನ ಕ್ರಷ್ ಮಾಡಿ ಈಗ ಈ ರೀತಿ ಹಾಕ್ತೀವಿ. ಇಷ್ಟಾದಮೇಲೆ ನಾವೇನಿದು ಮಾಡಿಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಮೊಟ್ಟೆ ಒಂದೊಂದೇ ಇದು ಹಾಕೋಣ. ನೀವು ಕಟ್ ಮಾಡಿ ಕೂಡ ಹಾಕ್ಬೋದು, ಹಾಗೆ ಕೂಡ ಹಾಕ್ಬೋದು. ನಾನು ಹಾಗೆ ಹಾಕಿದ್ದೀನಿ. ಇದು ಚೆನ್ನಾಗಿ ಅದಕ್ಕೆ ಮಸಾಲೆ ಹಿಡ್ಕೋಬೇಕು. ಮಸಾಲೆ ಹಿಡ್ಕೊಂಡ್ಲೆ ಕುದಿಯಕ್ಕೆ ಬಿಟ್ಬಿಡೋಣ. ನೋಡಿ ಕೊನೆಯದಾಗಿ ಇದಕ್ಕೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಮಡಿಕೆಯಿಂದ ಬೌಲಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟೈತೆ, ಯಾಕಂದರೆ ಮಡಿಕೆ ಜೋರಾಗಿ ಇಟ್ಟಿದ್ದೆ ಫ್ರೆಂಡ್ಸ್, ಇದಾಯಿತು ಸಾರಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟ್ರೆಂಡಿಂಗ್ ಆಗಿರೋ ಮೊಟ್ಟೆ ಬೋಂಡ ಗ್ರೇವಿ ರೆಡಿ ಆಗುತ್ತೆ. ನಾನಿದು ದೋಸೆಗೆ ಸರ್ವ್ ಮಾಡ್ತೀನಿ. ಈಗ ದೋಸೆ ಸುಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಮಾಡಬೇಕು. ಸೊ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ದೋಸೆ ರೆಡಿಯಾಗಿದೆ. ಬಿಸಿ ಬಿಸಿ ದೋಸೆಗೆ ನಾವು ಟ್ರೆಂಡಿಂಗ್ ಮಾಡಿರೋ ಮೊಟ್ಟೆ ಬೋಂಡ ಗ್ರೇವಿ ನೋಡಿ, ಮೊಟ್ಟೆ ಬೋಂಡ ಗ್ರೇವಿ. ಇದನ್ನು ಈಗ ಸರ್ವ್ ಮಾಡೋವಾಗ ಬೇಕಂದರೆ ನಾವು ಕಟ್ ಮಾಡ್ಕೋಬೋದು. ಸೊ ಬೇಕಂದರೆ ನಾವು ಕಟ್ ಮಾಡಿಕೊಂಡು ಕೊಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬಂದಿದೆ. ನಾನು ಟ್ರೈ ಮಾಡಿದ್ದೀನಿ, ಈಗ ತಿಂದುಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗಿತ್ತು ಅಂತ ಹೇಳಿ ಅಂತ. ಚಪಾತಿಗೆ ಪೂರಿಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ದೋಸೆಗೂ ಚೆನ್ನಾಗಿದೆ, ತಿನ್ಬೋದು. ದೋಸೆಗೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತಿನ್ಬೋದು. ದೋಸೆಗೂ ನಾವೇನಿದು ಮಾಡಿಟ್ಟಿರ್ತೀವಲ್ಲ, ನಾವು ಅದಕ್ಕೆ ಹೇಳಿದ್ದು ಉಪ್ಪು ಹಾಕ್ಬಾರ್ದಂತ. ಉಪ್ಪು ಹಾಕಿದ್ರೆ ನಾವೀಗ ಗ್ರೇವಿನಲ್ಲೇ ಅದು ತುಂಬ ಉಪ್ಪಾಗೋಗುತ್ತಲ್ಲ, ಸೊ ಅದಕ್ಕೋಸ್ಕರ ಉಪ್ಪು ಹಾಕ್ತೀರ ನಾವು ಈ ಥರ ಮೊಟ್ಟೆ ಮಾಡಿಕೊಂಡು ಗ್ರೇವಿನಲ್ಲೇ ಇರುತ್ತೆ ಉಪ್ಪು, ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ನೀವು ಒಮ್ಮೆ ಈ ಥರ ಮೊಟ್ಟೆ ಗ್ರೇವಿ ಟ್ರೈ ಮಾಡಿ ಡಿಫ್ರೆಂಟಾಗಿ, ಓಕೆನಾ? ಬಾಯ್ ಬಾಯ್ ಫ್ರೆಂಡ್ಸ್.